ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರ ಶುಕ್ರವಾರದ ಪ್ರಭುವಿನ ಪೂಜ್ಯಯಾತನೆಯ ಆಚರಣೆಯನ್ನು ಪೂಜ್ಯಯಾತನೆಯ ಪರಿಪೂರ್ಣ ಪ್ರೀತಿ ಎಂಬ ವಿಷಯವ ಧ್ಯಾನಿಸುತ್ತಾ ಬರಮಾಡಿಕೊಳ್ಳೋಣ. ಶುಭ ಶುಕ್ರವಾರ ನಮ್ಮನ್ನು ಕ್ರೈಸ್ತಿಯ ವಿಶ್ವಾಸದ ಆಳವಾದ ವಿರೋಧಾಭಾಸಕ್ಕೆ ಗಮನ ಸೆಳೆಯುತ್ತದೆ. ಅದು ಪರಿಪೂರ್ಣ ಯಾತನೆಯ ಮೂಲಕ ಪರಿಪೂರ್ಣ ಪ್ರೀತಿ. ಇಲ್ಲಿ ದುಃಖವು ರಕ್ಷಣೆಯಾಗುತ್ತದೆ, ಅವಮಾನವು ಮಹಿಮಾನ್ವಿತ ಗೌರವವಾಗುತ್ತದೆ ಮತ್ತು ನಾವು ವಿಜಯವಾಗಿ ಮಾರ್ಪಡುತ್ತೇವೆ. ಯೆಶಾಯನ 4ನೇ ದಾಸನ ಗೀತೆ, ಇಬ್ರಿಯರಿಗೆ ಬರೆದ ಪತ್ರ ಮತ್ತು ಯವನನ ಯಾತನೆಯ ನಿರೂಪಣೆಗಳ ಪ್ರಾರ್ಥನಾ ಸಂಗಮವು ಕೇವಲ ಘಟನೆಗಳ ಅನುಕ್ರಮವನ್ನು ಮಾತ್ರವಲ್ಲದೆ ಏಕೀಕೃತ ದೈವಶಾಸ್ತ್ರದ ದೃಷ್ಟಿಯನ್ನು ನೀಡುತ್ತವೆ. ಬಾಧೆಗಳಿಗೆ ಒಳಗಾದ ದಾಸ, ಸಹಾನುಭೂತಿಯುಳ್ಳ ಮಹಾಪ್ರಧಾನ ಯಾಜಕ ಮತ್ತು ಶಿಲುಬೆಗೇರಿಸಿದ ಅರಸ ಈ 3 ವಿಭಿನ್ನ ವ್ಯಕ್ತಿಗಳಲ್ಲ, ಆದರೆ ಲೋಕರಕ್ಷಕರ ಸೂಚನೆಯಾಗಿವೆ. ಅವರ ಗಾಯಗೊಂಡ ದೇಹವು ದೈವಿಕ ಮಹಿಮೆ ಮತ್ತು ಮಾನವ ವಿಮೋಚನೆಯ ಸ್ಥಳವಾಗುತ್ತದೆ. ಜನರ ಸ್ವಸ್ಥತೆಗಾಗಿ ಪೆಟ್ಟು ತಿಂದ ದೇವರ ದಾಸ. ಯೆಶಾಯನ 4ನೇ ದಾಸನ ಗೀತೆಯು ದೇಶಭ್ರಷ್ಟ ಸಂದರ್ಭ ಹಿನ್ನೆಲೆಯಲ್ಲಿ ಹೊರಹೊಮ್ಮುತ್ತದೆ. ಅಲ್ಲಿ ಇಸ್ರಾಯೇಲ್ ತನ್ನ ವಲಸೆ, ದುಃಖ ಮತ್ತು ಸಂಕಷ್ಟಗಳಲ್ಲಿ ದೇವರ ಸ್ಪಷ್ಟ ಮೌನತೆಯನ್ನು ಎದುರಿಸುತ್ತದೆ. ಈ ಐತಿಹಾಸಿಕ ಬಿಕ್ಕಟ್ಟಿನಲ್ಲಿ ಪ್ರವಾದಿಯು ದಾಸನ ನಿಗೂಢ ವ್ಯಕ್ತಿತ್ವವನ್ನು ಪರಿಚಯಿಸುತ್ತಾನೆ. ಒಣನೆಲದೊಳಗೆ ಇಳಿಯುವ ಬೇರು. ಇಲ್ಲಿನ ಹೀಬ್ರೂ ಚಿತ್ರಣವು ದುರ್ಬಲತೆ ಮತ್ತು ಅಸಂಭವತೆಯನ್ನು ಸೂಚಿಸುತ್ತದೆ. ಅದು ಯಾರು ನಿರೀಕ್ಷಿಸಿದ ಸ್ಥಳದಲ್ಲಿ ಹೊರಹೊಮ್ಮುವ ಜೀವ. ಈ ಸೇವಕನು ಬಾಹ್ಯವಾಗಿ ಭವ್ಯನಲ್ಲ. ಅವನು ದಂಡನೆಗೆ ಗುರಿಯಾದವನು, ತಿರಸ್ಕೃತನಾದವನು ಮತ್ತು ಗಾಯಗೊಂಡವನು. ಆದರೂ ಅವನ ಉದ್ದೇಶವು ಮಾನವ ತರ್ಕವನ್ನು ಬುಡಮೇಲು ಮಾಡುತ್ತದೆ. ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ. ಗಾಯಗೊಳಿಸು ಎಂಬ ಕ್ರಿಯಾಪದವು ಪ್ರಾಥಮಿಕವಾಗಿ ಹಿಂಸಾತ್ಮಕ ಗಾಯವನ್ನು ಸೂಚಿಸುತ್ತದೆ, ಆದರೆ ಅದರ ವಿಶಾಲವಾದ ಶಬ್ದಾರ್ಥದ ಕ್ಷೇತ್ರ ಅಪವಿತ್ರತೆ ಮತ್ತು ಉಲ್ಲಂಘನೆಯನ್ನು ಸೂಚಿಸುತ್ತದೆ. ಇಲ್ಲಿ ಸೇವಕನ ನೋವು ಆಕಸ್ಮಿಕವಲ್ಲ, ಆದರೆ ವಿಮೋಚನೆ ಮತ್ತು ವಿಕಾರವಾಗಿದೆ ಎಂಬ ದೈವಶಾಸ್ತ್ರದ ಓದುವಿಕೆಯನ್ನು ಅನುಮತಿಸುತ್ತದೆ. ಇದರ ಫಲಿತಾಂಶವು ಬಹು ವಿರೋಧಾಭಾಸವಾಗಿದೆ. ಅವನ ಗಾಯಗಳಿಂದ ನಾವು ಸ್ವಸ್ಥರಾಗಿದ್ದೇವೆ. ಇಲ್ಲಿ ಗುಣಪಡಿಸುವುದು ಅಥವಾ ಸ್ವಸ್ಥಗೊಳ್ಳುವುದು ಕೇವಲ ದೈಹಿಕ ಪುನಃಸ್ಥಾಪನೆಯನ್ನು ಸೂಚಿಸುವುದಿಲ್ಲ, ಆದರೆ ಒಡಂಬಡಿಕೆಯ ಸಮನ್ವಯವನ್ನು ಸೂಚಿಸುತ್ತದೆ. ದಾಸರ ಜೀವನ ವಿಧಾನ ವಧೆಗೆ ಕರೆದೊಯ್ಯುವ ಕುರಿಮರಿಯಂತೆ ಎಂಬುದು ಪಾಸ್ಕ ಸ್ಮರಣೆಯ ಸಂಪ್ರದಾಯವನ್ನು ನೆನಪಿಸುತ್ತದೆ. ಅಲ್ಲಿ ಮುಗ್ಧತೆಯು ವಿಮೋಚನೆಯ ಸಾಧನವಾಗುತ್ತದೆ. ಅತ್ಯಂತ ಗಮನಾರ್ಹವಾಗಿ ದಾಸನ ಸೇವಾ ಚಟುವಟಿಕೆಯು ಮಧ್ಯಸ್ಥಿಕೆಯ ಪಾತ್ರವನ್ನು ವಹಿಸುತ್ತದೆ. ಸನ್ಮಾರ್ಗಕ್ಕೆ ತರುವನು ಬಹುಜನರನ್ನು, ತಾನೇ ಹೊತ್ತುಕೊಳ್ಳುವನು ಅವರ ಅಪರಾಧಗಳ ಹೊರೆಯನ್ನು. ಹೀಗಾಗಿ ಸೇವಕನು ಬಲಿಪಶು ಮಾತ್ರವಲ್ಲ, ಮಧ್ಯವರ್ತಿ, ಬಳಲುತ್ತಿರುವವನು ಮಾತ್ರವಲ್ಲ, ಯಾಜಕ ಕರೆಯನ್ನು ಪಡೆದ ವ್ಯಕ್ತಿಯಾಗಿದ್ದಾನೆ. ಅನುಕಂಪ ವರದಾತ ಮಹಾಪ್ರಧಾನ ಯಾಜಕ ಪ್ರಭು ಕ್ರಿಸ್ತ. ಬಾಧೆಗಳಿಗೆ ಒಳಗಾದ ದಾಸನ ಯಾಜಕತ್ವ ಆಯಾಮವು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಪೂರ್ಣ ದೈವಶಾಸ್ತ್ರೀಯ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳುತ್ತದೆ. ಇಲ್ಲಿ ಯೇಸುವನ್ನು ಸ್ವರ್ಗೀಯ ಲೋಕಗಳನ್ನು ಹಾದು ಹೋದ ಮಹಾಪ್ರಧಾನ ಯಾಜಕನಾಗಿ ಪ್ರಸ್ತುತಪಡಿಸಲಾಗಿದೆ. ಐಹಿಕ ಪವಿತ್ರ ಸ್ಥಳವನ್ನು ಪ್ರವೇಶಿಸಿದ ಲೇವಿಯ ಯಾಜಕರಿಗಿಂತ ವಿಭಿನ್ನವಾಗಿ ಕ್ರಿಸ್ತನು ಸ್ವರ್ಗೀಯ ವಾಸ್ತವವನ್ನು ಪ್ರವೇಶಿಸುತ್ತಾನೆ. ಆದರೂ ಪಠ್ಯವು ನಿರ್ಣಾಯಕ ಉದ್ವೇಗವನ್ನು ಒತ್ತಾಯಿಸುತ್ತದೆ. ಉನ್ನತೀಕರಿಸಲ್ಪಟ್ಟ ಮಹಾಪ್ರಧಾನ ಯಾಜಕನು ತನ್ನ ಜೀವಿತಾವಧಿಯಲ್ಲಿ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದನು. ಗ್ರೀಕ್ ಪದ ಕ್ರೌಗೆ ಇಸ್ಕೊರಾಸ್, ಜೋರಾದ ಅಥವಾ ಉಚ್ಚ ಸ್ವರದ ಕೂಗು, ಯೇಸುವಿನ ಮಾನವ ದುಃಖ ಸಂಕಟದ ತೀವ್ರತೆಯನ್ನು ಒತ್ತಿ ಹೇಳುತ್ತದೆ. ಇದು ದೂರದ ದೇವರ ಬಗ್ಗೆ ಅಲ್ಲ, ಆದರೆ ಆಳವಾಗಿ ಸಹಾನುಭೂತಿಯುಳ್ಳ ಮಧ್ಯವರ್ತಿಯಾದ ದೇವಪುತ್ರನ ಬಗ್ಗೆ. ಆತನ ಪರಿಪೂರ್ಣತೆಯ ಪ್ರಕ್ರಿಯೆಯೂ ಇದಾಗಿದೆ. ತಾವು ಅನುಭವಿಸಿದ ಯಾತನೆಯ ಮುಖಾಂತರ ಅವರು ವಿಧೇಯತೆಯನ್ನು ಕಲಿತರು. ಇದು ನೈತಿಕ ಕೊರತೆಯನ್ನು ಸೂಚಿಸುವುದಿಲ್ಲ, ಆದರೆ ಅನುಭವದ ಪೂರ್ಣಗೊಳಿಸುವಿಕೆಯನ್ನು ಸೂಚಿಸುತ್ತದೆ. ಪುತ್ರನ ಮಾನವ ಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ದುಃಖವನ್ನು ವಿಧೇಯತೆಯಾಗಿ ಪರಿವರ್ತಿಸುತ್ತಾನೆ. ಇದರ ಪರಿಣಾಮವಾಗಿ ಆತನು ತಮಗೆ ವಿಧೇಯರಾಗುವ ಎಲ್ಲರಿಗೂ ಶಾಶ್ವತ ರಕ್ಷಣೆಗೆ ಕಾರಣಕರ್ತನಾಗುತ್ತಾನೆ. ನಾವು ವಿಶ್ವಾಸದ ದಿಟ್ಟತನದಿಂದ ಅನುಗ್ರಹದ ಸಿಂಹಾಸನವನ್ನು ಸಮೀಪಿಸೋಣ ಎಂಬ ಪಾಲನ ಸೇವೆಯ ಸೂಚನೆಯೂ ಆಳವಾಗಿದೆ. ಸಿಂಹಾಸನ ಇನ್ನು ಮುಂದೆ ಕೇವಲ ತೀರ್ಪಿನ ಸ್ಥಳವಲ್ಲ, ಬದಲಾಗಿ ಅನುಗ್ರಹದ ಸ್ಥಳವಾಗಿದೆ. ಅಲ್ಲಿ ದಯೆಯನ್ನು ಪಡೆಯಲಾಗುತ್ತದೆ. ನಮ್ಮ ಮಹಾಪ್ರಧಾನ ಯಾಜಕನು ನಮ್ಮ ದೌರ್ಬಲ್ಯಗಳ ಬಗ್ಗೆ ಅನುಕಂಪದ ಸಹಾನುಭೂತಿ ಹೊಂದಿರುವುದರಿಂದ ಭಯದಿಂದ ಅಲ್ಲ, ಆದರೆ ವಿಶ್ವಾಸದಿಂದ ಗುರುತಿಸಲ್ಪಟ್ಟ ಸಂಬಂಧಕ್ಕೆ ನಮ್ಮನ್ನು ಆಹ್ವಾನಿಸಲಾಗಿದೆ.
ಒಂದು ಕಥೆಯ ಮೂಲಕ ಇದನ್ನು ಸರಳವಾಗಿ ಅರ್ಥೈಸಿಕೊಳ್ಳಬಹುದು. ಒಬ್ಬ ಚಿಕ್ಕ ಹುಡುಗ ಒಮ್ಮೆ ತನ್ನ ಮನೆಯಲ್ಲಿ ಒಂದು ಅಮೂಲ್ಯವಾದ ಉದಾನಿಯನ್ನು ಹೊಡೆದು ಹಾಕಿದನು. ಶಿಕ್ಷೆಗೆ ಭಯಭೀತನಾಗಿ ಅವನು ಅಡಗಿಕೊಂಡಾಗ ಅವನ ತಂದೆ ಅವನನ್ನು ಕಂಡು ಕೋಪದ ಬದಲು ಆತನು ಮಂಡಿಯೂರಿ ತನ್ನ ಮಗನನ್ನು ಅಪ್ಪಿಕೊಂಡು, ಮೊದಲು ನನ್ನ ಬಳಿಗೆ ಬಾ, ನನ್ನಿಂದ ದೂರವಾಗಬೇಡ ಎಂದು ಹೇಳಿದನು. ಆ ಕ್ಷಣವು ಮಗುವಿನಲ್ಲಿರುವ ಭಯವನ್ನು ಹೋಗಲಾಡಿಸಿ ಅಧಿಕಾರದ ತಿಳುವಳಿಕೆಯನ್ನು ಪರಿವರ್ತಿಸಿತು. ಇದು ಭಯಪಡುವ ವಿಷಯವಲ್ಲ, ಆದರೆ ಆಶ್ರಯ ಪಡೆಯುವ ಕರೆ ಎಂದು. ಹಾಗೆಯೇ ಇಬ್ರಿಯರಿಗೆ ಬರೆದ ಪತ್ರ ನಾವು ದೇವರನ್ನು ಸಮೀಪಿಸಲು ಆಹ್ವಾನಿಸಿದ್ದೇವೆ. ನಾವು ದೇವರಿಂದ ದೂರವಾಗಬಾರದು. ಕಾರಣ ಕ್ರಿಸ್ತನು ನಮ್ಮ ದೌರ್ಬಲ್ಯಗಳನ್ನು ತನ್ನದಾಗಿಸಿಕೊಂಡಿದ್ದಾನೆ ಮತ್ತು ನಮ್ಮ ಪರವಾಗಿ ಮಧ್ಯವರ್ತಿ ಪಾತ್ರವನ್ನು ಧರಿಸಿದ್ದಾನೆ. ಯಾತನೆಗೊಳಗಾದ ಅರಸನ ಸಾರ್ವಭೌಮತೆ ಪ್ರಕಟಣೆ. ಯವಾನನ ಪ್ರಭು ಯೇಸುವಿನ ಯಾತನ ನಿರೂಪಣೆಯು ವಿಜಯಶಾಲಿ ದಾಸನ ದೈವಶಾಸ್ತ್ರವು ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ಬಹಿರಂಗಪಡಿಸುತ್ತದೆ. ಮತ್ತಾಯ, ಮಾರ್ಕ ಮತ್ತು ಲೂಕನ ಶುಭ ಸಂದೇಶಗಳಿಗಿಂತ ಭಿನ್ನವಾಗಿ ಯವಾನನು ಯಾತನೆಯನ್ನು ಬಹಿರಂಗಪಡಿಸುವಿಕೆಯ ನಾಟಕವಾಗಿ ಪ್ರಸ್ತುತಪಡಿಸುತ್ತಾನೆ. ಅಂದರೆ ಯೇಸು ಬಳಲುವಿಕೆಯಲ್ಲೂ ಸಾರ್ವಭೌಮನಾಗಿರುತ್ತಾನೆ. ಕಿದ್ರೋನ್ ಕಣಿವೆಯಾದ್ಯಂತ ಪ್ರಾರಂಭವಾಗುವ ಪಯಣವು ಹಳೆಯ ಒಡಂಬಡಿಕೆಯ ಅನುರಣನದಿಂದ ಸಮೃದ್ಧವಾಗಿರುವ ಭೌಗೋಳಿಕ ವಿವರ, ಪಲಾಯನಗಾದ ದಾವೀದನ ಸ್ವಂತ ಹಾದಿಯನ್ನು ನೆನಪಿಸುತ್ತದೆ. ಬಂಧನದ ದೃಶ್ಯವು ಶಿಷ್ಯತ್ವದ ಪರೀಕ್ಷೆಯಾಗುತ್ತದೆ. ನಾನೇ ಆತನು ಎಂದು ಯೇಸು ಸ್ವಯಂ ಗುರುತಿಸುವಿಕೆಯಲ್ಲಿ ಮುಂದೆ ಹೆಜ್ಜೆ ಹಾಕುತ್ತಾರೆ. ಆದರೆ ಶಿಷ್ಯರು ಯೇಸುವಿನ ಶಿಷ್ಯರು ಎಂಬ ಗುರುತನ್ನು ಮರೆಮಾಡುತ್ತಾ ಎಡವಿ ಚದುರಿ ಹೋಗುತ್ತಾರೆ. ನಿರೂಪಣೆಯ ಉದ್ದಕ್ಕೂ ಶುಭ ಸಂದೇಶಕಾರ ಒಳ ಮತ್ತು ಹೊರ ದೃಶ್ಯಗಳ ಸರಣಿಯಲ್ಲಿ ಪ್ರಯೋಗಗಳನ್ನು ರಚಿಸುತ್ತಾನೆ. ವಿಶೇಷವಾಗಿ ಪಿಲಾತನ ವಿಚಾರಣೆಯಲ್ಲಿ ಸತ್ಯ ಮತ್ತು ರಾಜಕೀಯ ಅನುಕೂಲತೆಯ ನಡುವಿನ ಆಂದೋಲನವನ್ನು ಎತ್ತಿ ತೋರಿಸುತ್ತಾನೆ. ವಿಚಾರಣೆಯ ದೃಶ್ಯಗಳು ಗುರುತಿನ ಸುತ್ತ ಸುತ್ತುತ್ತವೆ. ಯೇಸು ಅರಸನೇ? ಸತ್ಯ ಎಂದರೇನು? ಇದಕ್ಕೆ ಯೇಸುವಿನ ಪ್ರಕ್ರಿಯೆಯು ಅರಸುತನವನ್ನು ಮರು ವ್ಯಾಖ್ಯಾನಿಸುತ್ತದೆ. ಅದನ್ನು ಪ್ರಾಬಲ್ಯವಾಗಿ ಅಲ್ಲ, ಆದರೆ ಸತ್ಯಕ್ಕೆ ಸಾಕ್ಷಿಯಾಗಿ ಮಾರ್ಪಡಿಸುತ್ತಾನೆ. ಆದರೆ ಮಾನವ ತೀರ್ಪಿನ ದುರಂತರವು ಯೇಸು ಮತ್ತು ಬರಬ್ಬಸನ ನಡುವಿನ ಆಯ್ಕೆಯಲ್ಲಿ ಅದರ ಪರಾಕಾಷ್ಠೆಯನ್ನು ತಲುಪುತ್ತದೆ. ಅವನನ್ನು ಶಿಲುಬೆಗೇರಿಸು ಎಂಬ ಜನಸಮೂಹದ ಕೂಗು ಶಾಶ್ವತ ಮಾನವ ಪ್ರವೃತ್ತಿಯನ್ನು ಬಹಿರಂಗಪಡಿಸುತ್ತದೆ. ದೈವಿಕ ಸತ್ಯವನ್ನು ಎದುರಿಸಿದಾಗ ನಾವು ಹೆಚ್ಚಾಗಿ ಹಿಂಸೆ ಮತ್ತು ನಿಯಂತ್ರಣದ ಪರಿಚಿತ ರಚನೆಗಳನ್ನು ಬಯಸುತ್ತೇವೆ. ವ್ಯಂಗ್ಯವಾಗಿ ತಂದೆಯ ಮಗ ಎಂದು ಅರ್ಥವನ್ನು ಹೊಂದಿರುವ ಬರಬ್ಬಸ ನಿಜವಾದ ಮಗನಿಗೆ ದುರಂತ ಕಥೆಯಾಗಿ ಬದಲಿಯಾಗುತ್ತಾನೆ. ಅರಮಿಕ್ ಪದಗಳಾದ ಗಬ್ಬತ ಮತ್ತು ಗೋಲ್ಗಾತ ನಿರೂಪಣೆಯನ್ನು ನಿಖರ ವಾಸ್ತವದಲ್ಲಿ ಆಧಾರವಾಗಿರಿಸುತ್ತವೆ. ಹಾಸುಗಲ್ಲಿನ ಕಟ್ಟೆ ಆಗಿರುವ ಗಬ್ಬತ ಮಾನವ ತೀರ್ಪಿನ ಸ್ಥಾನವಾಗಿದೆ. ಕಪಾಲ ಸ್ಥಳವಾಗಿರುವ ಗೋಲ್ಗೋತ ಪಾಪದ ಮೇಲೆ ದೈವಿಕ ತೀರ್ಪಿನ ಸ್ಥಳವಾಗುತ್ತದೆ. ಈ ಎರಡು ಸ್ಥಳಗಳ ನಡುವೆ ವಿಮೋಚನೆಯ ರಹಸ್ಯವು ತೆರೆದುಕೊಳ್ಳುತ್ತದೆ. ಶಿಲುಬೆಯಿಂದ ಯೇಸುವಿನ ಮಾತುಗಳು ಅಷ್ಟೇ ಮಹತ್ವದಾಗಿವೆ. ನನಗೆ ದಾಹವಾಗಿದೆ ಎಂಬ ದೈಹಿಕ ಸಂಕಟವನ್ನು ಮಾತ್ರವಲ್ಲದೆ ಪವಿತ್ರ ಗ್ರಂಥದ ನೆರವೇರಿಕೆ ಮತ್ತು ಮಾನವ ಅಗತ್ಯದೊಂದಿಗೆ ಆತನ ಗುರುತಿಸುವಿಕೆಯ ಆಳವನ್ನು ವ್ಯಕ್ತಪಡಿಸುತ್ತದೆ. ಎಲ್ಲವೂ ನೆರವೇರಿತು ಎಂಬ ಯೇಸುವಿನ ಕೂಗು ಸೋಲಿನ ಕೂಗಲ್ಲ, ಆದರೆ ಪರಿಪೂರ್ಣಗೊಳ್ಳುವಿಕೆಯ ಉಚ್ಚ ಸ್ವರ. ಇದು ರಕ್ಷಣದ ಕಾರ್ಯವು ಶಾಶ್ವತ ಪರಿಣಾಮದೊಂದಿಗೆ ಸಾಧಿಸಲ್ಪಟ್ಟಿದೆ ಎಂದು ಸೂಚಿಸುವ ಪರಿಪೂರ್ಣ ಸಮಯ. ಅನೇಕ ಶಿಷ್ಯರು ಓಡಿ ಹೋದಾಗ ನಂಬಿಗಸ್ತರಾಗಿ ಉಳಿದಿರುವ ಮಹಿಳೆಯರು ಯೇಸುವಿನ ತಾಯಿ ಮರಿಯ ಮತ್ತು ಆಕೆಯ ಸಹೋದರಿ ಕ್ಲೋಪಸನ ಹೆಂಡತಿ ಮರಿಯ ಮತ್ತು ಮರಿಯ ಮಗ್ದಲೇನ. ಈ ಚಿತ್ರಣದೊಂದಿಗೆ ಶಿಲುಬೆಯಲ್ಲಿ ಮಹಿಳೆಯರ ಉಪಸ್ಥಿತಿಯನ್ನು ಯವಾನನು ಅನನ್ಯವಾಗಿ ಎತ್ತಿ ತೋರಿಸುತ್ತಾನೆ. ಅವರ ಉಪಸ್ಥಿತಿಯು ನಿಷ್ಠೆ, ಧೈರ್ಯ ಮತ್ತು ಸಂಬಂಧಾತ್ಮಕ ಪ್ರೀತಿಯಲ್ಲಿ ಬೇರೂರಿರುವ ಶಿಷ್ಯತ್ವದ ಮಾದರಿಯನ್ನು ಸೂಚಿಸುತ್ತದೆ. ತನ್ನ ತಾಯಿಯನ್ನು ಪ್ರೀತಿಯ ಶಿಷ್ಯನಿಗೆ ಒಪ್ಪಿಸುವ ಮೂಲಕ ಯೇಸು ಶಿಲುಬೆಯ ಬುಡದಲ್ಲಿ ಹೊಸ ಸಮುದಾಯವನ್ನು ರೂಪಿಸುತ್ತಾನೆ. ಈ ಉಗಮ ವಿಜಯೋತ್ಸವದಲ್ಲಿ ಅಲ್ಲ, ಆದರೆ ಬಳಲುತ್ತಿರುವ ಪ್ರೀತಿಯಲ್ಲಿ ಜನಿಸಿದ ಧರ್ಮಸಭೆಯ ಚಿತ್ರ. ಯಾತನೆಯಲ್ಲಿ ನಿಷ್ಠೆಯಿಂದ ನಿಂತ ಮಹಿಳೆಯರು ಹೆರಿಗೆಯಲ್ಲಿ ತಾಯಿಯಂತೆ ದುಃಖವು ಎಂದಿಗೂ ಅಂತಿಮ ಪದವಲ್ಲ ಎಂದು ನಮಗೆ ನೆನಪಿಸುತ್ತಾರೆ. ದೇವರು ಅದರ ಮೂಲಕ ಹೊಸ ಜೀವನ ಮತ್ತು ಸಂತೋಷವನ್ನು ಹೊರತರುತ್ತಾನೆ ಎಂಬುದೇ ಈ ದೃಶ್ಯದ ಸಾರಾಂಶ. ಒಂದು ವಿನಾಶಕಾರಿ ಭೂಕಂಪ ಸಮಯದಲ್ಲಿ ಒಬ್ಬ ರಕ್ಷಣಾ ಕಾರ್ಯಕರ್ತೆಯು ಕಂಡ ಚಿತ್ರಣ. ಅವಶೇಷಗಳನ್ನು ತೆಗೆಯುತ್ತಿರುವ ಸಂದರ್ಭದಲ್ಲಿ ಆ ಕಾರ್ಯಕರ್ತೆಯು ಒಬ್ಬ ತಾಯಿ ತನ್ನ ಮಗುವನ್ನು ತನ್ನ ದೇಹದಿಂದ ರಕ್ಷಿಸುತ್ತಿರುವುದನ್ನು ಕಂಡಳು. ಆಕೆ ಮರಣ ಹೊಂದಿದ್ದಳು, ಆದರೆ ಮಗು ಇನ್ನೂ ಜೀವಂತವಾಗಿತ್ತು. ಆಕೆಯು ಕೊನೆಯ ಗಳಿಗೆಯಲ್ಲಿಯೂ ಕೂಡ ಮಗುವಿನ ಜೀವ ಉಳಿಸಲು ಹೊರಲಾರದ ಭಾರವನ್ನು ಸಹಿಸಿಕೊಂಡಿರುವ ದೃಶ್ಯವದು. ಈ ಚಿತ್ರಣವು ಅಪೂರ್ಣವಾಗಿದ್ದರೂ ಶಿಲುಬೆಯ ರಹಸ್ಯವನ್ನು ಪ್ರತಿಧ್ವನಿಸುತ್ತದೆ. ಮಾನವನ ರಕ್ಷಣೆಗಾಗಿ ಕ್ರಿಸ್ತನು ಪಾಪ ಮತ್ತು ಮರಣದ ಸಂಪೂರ್ಣ ಭಾರವನ್ನು ಹೊತ್ತುಕೊಂಡನು. ಹೀಗಾಗಿ ಶುಭ ಶುಕ್ರವಾರವು ಕೇವಲ ದುಃಖದ ಸ್ಮರಣೆಯಲ್ಲ, ಆದರೆ ದೈವಿಕ ಪ್ರೀತಿಯ ಬಹಿರಂಗಪಡಿಸುವಿಕೆಯಾಗಿದೆ. ಯೆಶಾಯನು ಪ್ರಸ್ತಾಪಿಸುವ ಬಾಧಿತನಾದ ದಾಸ, ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ಕಾಣುವ ಅನುಕಂಪದ ದಯಾಮಯಿ ಮಹಾಪ್ರಧಾನ ಯಾಜಕ ಮತ್ತು ಯವಾನನ್ನು ತೋರಿಸುವಂತೆ ಶಿಲುಬೆಗೇರಿಸಿದ ಕ್ರಿಸ್ತನಲ್ಲಿ ವಿಜಯಶಾಲಿ ಅರಸನ ಚಿತ್ರಣಗಳು ಒಮ್ಮುಖವಾಗುತ್ತವೆ.
ಆತನ ಗಾಯಗಳು ನಮ್ಮ ಸ್ವಸ್ಥತೆಗೆ ಹಾದಿ, ಆತನ ಯಾಜಕತ್ವ ನಮಗಿರುವ ಮಧ್ಯಸ್ಥಿಕೆ ಮತ್ತು ಆತನ ಶಿಲುಬೆ ನಮ್ಮಯ ವಿಜಯ. ಪ್ರಿಯ ಸಹೋದರ ಸಹೋದರಿಯರೇ, ಶುಭ ಶುಕ್ರವಾರದಂದು ನಾವು ದೂರದ ವೀಕ್ಷಕರಾಗಿ ಅಲ್ಲ, ಭಾಗವಹಿಸುವವರಾಗಿ ಪ್ರತಿಕ್ರಿಯಿಸಲು ಆಹ್ವಾನಿತರಾಗಿದ್ದೇವೆ. ಕ್ರಿಸ್ತನ ನಮ್ಮ ಪಾಪಗಳನ್ನು ಹೊರುವ ದಾಸನಾಗಿದ್ದಾನೆ. ಆದ್ದರಿಂದ ನಾವು ನಮ್ಮ ಪಾಪಗಳನ್ನು ಆತನಿಗೆ ಒಪ್ಪಿಸಲು ಹಿಂಜರಿಯಬಾರದು. ಕ್ರಿಸ್ತ ಕರುಣಾಮಯ ಅನುಗ್ರಹಪೂರಿತ ಮಹಾಪ್ರಧಾನ ಯಾಜಕನಾಗಿದ್ದಾನೆ. ಆದ್ದರಿಂದ ನಾವು ವಿಶ್ವಾಸದಿಂದ ಅನುಗ್ರಹ ಸಿಂಹಾಸವನ್ನು ಸಮೀಪಿಸಲು ಕರೆಯನ್ನು ಹೊಂದಿದ್ದೇವೆ. ಪ್ರಭು ಕ್ರಿಸ್ತ ಶಿಲುಬೆಯಲ್ಲಿ ವಿಜಯ ಸಾಧಿಸಿದ ಸಾರ್ವಭೌಮ್ಯ ಅರಸನು. ಹೀಗಾಗಿ ನಾವು ಕ್ರಿಸ್ತನ ಸತ್ಯ ಮತ್ತು ಪ್ರೀತಿಯ ಆಳ್ವಿಕೆಯಲ್ಲಿ ಬದುಕುವ ಶಿಷ್ಯರು. ಆದ್ದರಿಂದ ಶಿಲುಬೆಯು ನಮ್ಮ ರಕ್ಷಣೆಯ ಸಂಕೇತ ಮಾತ್ರವಲ್ಲದೆ ನಮ್ಮ ಜೀವನದ ಮಾದರಿಯಾಗಿದೆ. ಅಂದರೆ ನಂಬಿಕೆಯಿಂದ ದುಃಖವನ್ನು ಸ್ವೀಕರಿಸುವುದು, ವಿಶ್ವಾಸದಿಂದ ದೇವರನ್ನು ಸಮೀಪಿಸುವುದು ಮತ್ತು ಧೈರ್ಯದಿಂದ ಸತ್ಯಕ್ಕೆ ಸಾಕ್ಷಿಯಾಗುವುದು. ಈ ಶಿಲುಬೆಯ ರಹಸ್ಯದ ಪ್ರಕಾರ ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋಣ. ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಈ ಪವಿತ್ರ ಶುಕ್ರವಾರದಂದು ಪ್ರಪಂಚದಾದ್ಯಂತದ ಎಲ್ಲ ನಾಯಕರು ನಿಜವಾದ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಶ್ರಮಿಸಬೇಕೆಂದು ಪ್ರಾರ್ಥಿಸಲು ನಿಮ್ಮೆಲ್ಲರನ್ನು ವಿನಂತಿಸುತ್ತೇನೆ.